ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಸ್ಪಾಟ್ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ. ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದು ಯಾರು? ಇನ್ ಕೇಸ್ ಏನಾದ್ರೂ ಈ ಕ್ರೈಮ್ ಮಾಡಿದವನು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರ. ಅಂಡ್ ಗೆಸ್ ವಾಟ್, ನಮ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಈವನ್ ಈ ಒಂದು ವಿಷಯದಿಂದ ಊರಿನ ಜನನು ಶಾಕ್ ಆಗ್ತಾರೆ. ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಯಾರು ಸೌಜನ್ಯನ ಪಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ. ಈಗ ನೀವು ಥಿಂಕ್ ಮಾಡ್ಬೋದು, ಸೌಜನ್ಯನ ಯಾರು ಮರ್ಡರ್ ಮಾಡಿದ್ರು ಅಂಡ್ ಯಾರ ಕ್ರೈಮ್ ನ ಮಾಡಿದ್ರು ಅವನು ನೆಕ್ಸ್ಟ್ ದಿನಾನೇ ಸಿಕ್ಕಿ ಬಿದ್ದ. ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ, ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ, ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ. ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ. ನೋಡಿ, ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012. PSI ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್. 28-29 ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವನು ಅಲ್ವೇ ಅಲ್ಲ, ಅವನು ಶೃಂಗೇರಿ ಅವನು. ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್. ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ. ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮೆಂಟಲಿ ಅನ್ಸ್ಟೇಬಲ್ ಇದ್ರೂ ಸಹ ಈತನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ. ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ, ಅಟ್ಲೀಸ್ಟ್ 2 ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ. ಹಾಗೇನೆ ಈ ಸತಿನೂ ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ. ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ 9 ಅಕ್ಟೋಬರ್ 2012. ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂತಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್. ಸೊ ಸೌಜನ್ಯನ ಡೆತ್ ಆಗಿಂತ ಒಂದು ದಿನ ಹಿಂದೆ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಂತೋಷ್ ರಾವ್ಗೆ ಎಲ್ಲನೂ ಉಳ್ಕೊಳ್ಳಿಕ್ಕೆ ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ರೂಮ್ ಸಿಗಲ್ಲ. ರೀಸನ್ ಇಷ್ಟೇ, ಸಂತೋಷ್ ರಾವ್ ನೋಡ್ಲಿಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ತರ ಇರ್ತಾನೆ. ಅವನ ಅವತಾರ, ಅವನ ವೇಷಭೂಷಣ ಅಷ್ಟು ಸರಿ ಇರಲ್ಲ. ಹಾಗಾಗಿ ಇವನ್ಗೆ ಯಾವುದೇ ಒಂದು ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ಎಲ್ಲಿನೂ ರೂಮ್ ಸಿಗಲ್ಲ. ಸೊ ಉಳ್ಕೊಳ್ಳೋಕೆ ಜಾಗ ಸಿಗದೆ ಇವನೇನ್ ಮಾಡ್ತಾನೆ, ಅಲ್ಲೇ ಹತ್ರದಲ್ಲಿರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಬಾಹುಬಲಿ ಸ್ಟ್ಯಾಚು ಹತ್ರನೇ ಆಶ್ರಯ ತಗೊಳ್ತಾನೆ. ಅಂಡ್ 1-2 ದಿನ ಅವನು ಅಲ್ಲೇ ಉಳ್ಕೋತಾನೆ ಕೂಡ. ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆ ಸ್ಟ್ಯಾಚು ಹತ್ರನೇ ಮಲ್ಕೊಳ್ತಿರ್ತಾನೆ. ಸೊ ಒಂದು ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅದೇ ಊರಿನ 5 ಜನ ಕಿಡಿಗೇಡಿಗಳು ಬಂದು ಇವನ್ ಹತ್ರ ಜಗಳ ತೆಗಿತಾರ. ಈ 5 ಜನ ಯಾರು ಅಂತ ನಂತರ ಹೇಳ್ತೇನೆ. ಸೊ ಈ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗೆದು ಅವನ್ನ ಅವಾಚ್ಯ ಶಬ್ದಗಳಿಂದ ಬೈದು ಅವನ್ನ ಹೊಡೆದು, ಅಷ್ಟೇ ಸಾಲದೆ ಆ 5 ಜನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡ್ ಬಂದು ಇವನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ, ಇವ್ನು ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ, ನಮ್ಗೆ ಯಾಕೋ ನಿನ್ನೆ ನಮ್ಮ ಊರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯನ ಮರ್ಡರ್ ಇವನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ ಆ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವ್ರ ಹತ್ರ ಹಾಕೊಡ್ತಾರ. ಅಂಡ್ ಪೊಲೀಸ್ ಅವರು ಕೂಡ ಎಂತವ್ರು ನೋಡಿ, ಯಾರೋ 5 ಜನ ಕಿಡಿಗೇಡಿಗಳು ಬಂದು ಇವನೇ ಕೊಲೆ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕ್ರಾಸ್ ಚೆಕ್ ಮಾಡದೆ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿ ಸೌಜನ್ಯ ಕೇಸ್ ನ ಆರೋಪಿ ಸಿಕ್ಕಿದಾನೆ ಅಂತ ಎಲ್ಲಾ ಕಡೆ ಘೋಷಣೆ ಮಾಡ್ಬಿಡ್ತಾರ. ಜನರಿಗೆ ಈ ಕಡೆ ಒಂಥರ ನೆಮ್ಮದಿ, ಓ ಬಿಡಪ್ಪ, ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರೆ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಸಂತೋಷ್ ನ ತಾಯಿಗೆ ಗೊತ್ತಾದಾಗ ಅವ್ರ ಪಾಪ ನೋವಲ್ಲಿ ಕುರ್ಗಿ ಸಾಯ್ತಾರ. ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಂಡತಿನ ಕಳ್ಕೊಂಡಿರುವಂತಹ ನೋವು, ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವ್ದೋ ಫಾಲ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ. ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂಡ್ ಇಲ್ಲಿ ನಾನು PSI ಯೋಗೇಶ್ ಅವ್ರ ಬಗ್ಗೆ ಅಂತೂ ಮೆನ್ಷನ್ ಮಾಡ್ಲೇಬೇಕು. ಈ ಪೊಲೀಸ್ ಆಫೀಸರು ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ದೇನೆ ಈ ತಪ್ಪನ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ
ಇಂದ ಕೆಲವೊಂದು ಸ್ಪರ್ಮ್ ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಅದನ್ನ ಅವರು PSI ಯೋಗೇಶ್ಗೆ ಕೊಟ್ಟು ಇದನ್ನ ವಿತಿನ್ 72 ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ ಗೆ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಆದ್ರೆ PSI ಯೋಗೇಶ್ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ವಿತಿನ್ 72 ಅವರ್ಸ್ ಒಳಗಡೆ ಲ್ಯಾಬ್ ಕಳ್ಸೋದಿರ್ಲಿ, ಅದನ್ನ 12 ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪರ್ಮ್ ಸ್ಯಾಂಪಲ್ಸ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತೆ. ಈಗ ನೀವೇ ಹೇಳಿ, ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ, ಮೇನ್ ಎವಿಡೆನ್ಸ್ ಆ ಹುಡುಗಿಯ ಇಂದ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್. ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ. ಆದ್ರೆ ಇಲ್ಲಿ PSI ಯೋಗೇಶ್ ಅವರು ಇದನ್ನೇ ಮರ್ತು ಹೋದ್ರು ಅಂತ ನೋಡಿ. ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಒಂದು ಕೇಸ್ ಅಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು. ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್, ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತ. ಹೊಡಿಯೋದು, ಕೆಟ್ಟದಾಗ ಬೈಯೋದು, ಇದೆಲ್ಲ ಕಾಮನ್. ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಸಂತೋಷ್ ರಾವ್ನ ಪ್ಯಾಂಟ್ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದೀತಾ ಇರುವಂತಹ ನೀರ್ ಚಲ್ತಾರ. ಈ ಕ್ರೈಮ್ ನೀನೇ ಮಾಡಿದ್ಯಾ ಅಂತ ಒಪ್ಕೋ, ಇಲ್ಲ ಅಂತಂದ್ರೆ ನಿನ್ನ ಸೆಲ್ ಒಳಗಡೆನೆ ಸಾಯಿಸ್ಬಿಡ್ತೀವಿ, ನಿನ್ನ ತಂದೆ ತಾಯಿ ಎಲ್ರು ಸಾಯಿಸ್ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ. ನೋಡಿ, ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರುವಂತಹ ಹಿಂಸೆನ ತಡ್ಕೊಳಕ್ಕಾಗದೆ ಆ ಕ್ರೈಮ್ ಮಾಡಿಲ್ಲ ಅಂದ್ರೂ ಮಾಡಿದೀನಿ ಅಂತ ಒಪ್ಕೊಬಿಡ್ತಾ ಇದ್ವಿ. ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೇ ಅವನ್ಗೆ ಅಡ್ವಾಂಟೇಜ್ ಆಗೋಯ್ತು. ಪೊಲೀಸ್ಗಳು ಸಂತೋಷ್ ರಾವ್ಗೆ ಎಷ್ಟೇ ಹೊಡೆದ್ರು, ಎಷ್ಟೇ ಬೈದ್ರು, ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಸಂತೋಷ್ ರಾವ್ ಬಾಯಲ್ಲಿ ನಾನ್ ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ನ ಅವನು ಒಪ್ಕೊಳ್ಳೋದೇ ಇಲ್ಲ. ದೆನ್ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ರೈಮ್ ನ ಸಂತೋಷೇ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ. ಅದಕ್ಕೆ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ, ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರೆ. ಅಂಡ್ ಕೋರ್ಟ್ ಇಂದ ಆಚೆಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ, ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ. ಅರೆಸ್ಟ್ ಆಗಿರುವಂತಹ ಸಂತೋಷ್ ರಾವ್ಗೆ ಗಲ್ಲಿಗೇರಿಸ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಹೀಗೆ ಒಂದು 2-3 ವರ್ಷ ಕಳೆದು ಹೋಗುತ್ತೆ. ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸ್ ಅಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರೆ. ಅದೇನಂತಂದ್ರೆ, ಮೊದಲನೇದಾಗಿ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಂದು ಐ ವಿಟ್ನೆಸ್ ಇರಲ್ಲ. ಇನ್ನೊಂದೇನು ಅಂತಂದ್ರೆ, ಯಾವೊಂದು ಕಂಡೀಷನ್ ಅಲ್ಲಿ, ಯಾವೊಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಸೌಜನ್ಯನ ಇಂದ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪರ್ಮ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ 6 ಇಂಚು ಅಷ್ಟು ಮಣ್ಣು ಹಾಕಿರ್ತಾರ. ಸೊ ಈಗ ನೀವೇ ಹೇಳಿ, ಮೆಂಟಲಿ ಇಲ್ಲಿರುವಂತಹ ಪರ್ಸನ್ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ. ಅಷ್ಟೊಂದು ಬುದ್ಧಿವಂತಿಕೆ ಅವ್ನಿಗಿದ್ರು ಆ ಕ್ರೈಮ್ ಮಾಡಾದ್ಮೇಲೆ ಅವನ ಆ ಊರಿಂದ ಓಡ್ ಹೋಗ್ಬೋದಾಗಿತ್ತು. ಆದ್ರೆ ಮತ್ತ್ಯಾಕೆ ಅವನು ಅದೇ ಊರಲ್ಲೇ ಇರ್ತಾನೆ. ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ. ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ CCTV ಕ್ಯಾಮರಾನು ಇರುತ್ತೆ. ಸಡನ್ಲಿ ಆ CCTV ಫುಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ. ಇನ್ನೊಂದೇನು ಅಂತಂದ್ರೆ, ಸೌಜನ್ಯನ ಮರ್ಡರ್ ಆಗಿದ್ದು ನೆಕ್ಸ್ಟ್ ದಿನಾನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು. ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ನ ಲ್ಯಾಬ್ ಗೆ ಕಳಿಸಿ ಇವನೇ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಪೊಲೀಸ್ ಅವರು ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು 12 ದಿನವರೆಗೂ ಅದಕ್ಕೆ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು. ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ಗೆ ಒಂದು ಗುಪ್ತ ರೋಗ ಇರುತ್ತೆ, ಅದೇ ಫಿಮೋಸಿಸ್ ಅಂತ. ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟ್ ತಿಳ್ಕೊಳ್ಳಿ, ಈ ಒಂದು ಕಾಯಿಲೆ ಇರೋರು ಇಂಟಿಮಸಿ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಮಾಡಿದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ. ಸೊ ಇಷ್ಟೆಲ್ಲ ವ್ಯಾಲಿಡ್ ಪಾಯಿಂಟ್ಸ್, ಇಷ್ಟೆಲ್ಲ ಫ್ಯಾಕ್ಟ್ಸ್ ಕಣ್ ಮುಂದೆ ಇರಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷ್ ರಾವ್ ಮಾಡಿದಾನೆ ಅಂತ ಇವನ್ ಹಿಂದೆ ಬಿದ್ದಿದ್ದಾರೆ. ಯಾಕೆ ಅವರು ಈ ಕ್ರೈಮ್ ಇವನ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ. ಸೊ ಆಫ್ಟರ್ ಹಿಯರಿಂಗ್ ಆಲ್ ಆಫ್ ದಿಸ್, ಎಲ್ಲರಿಗೂ ಈಗ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಮೇಲೆ ಡೌಟ್ ಬರುತ್ತೆ. ಅಂಡ್ ಈವನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆಗ ಅಲ್ಲಿವರೆಗೂ ಸಂತೋಷ್ ರಾವ್ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು, ಈಗ ಅದೆಲ್ಲ ನಿಂತು ಹೋಗಿ ಎಲ್ಲಾ ಹೇಟ್ ರೇಡ್ ಪೊಲೀಸ್ ಅವ್ರ ಕಡೆಗೆ ಹೋಗುತ್ತೆ. ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ನ ಸಿಬಿಐಗೆ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳಾಗ್ತಿದಾವೆ, ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ, ಆದ್ರೂ ಸಹ ಧರ್ಮಾಧಿಕಾರಿ ಏನು ಮಾತೇ ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ನ ಸಿಬಿಐಗೆ ಒಪ್ಸಿ ಅಂತ ಹೋರಾಟ ಮಾಡ್ತಾರ. ನಂತರ ಈ ಒಂದು ಕೇಸು ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ. ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗೆ ಬಂದಿಲ್ಲ. ಆ